ಬುರುಗಮಕ್ಕಲಹಳ್ಳಿ ಶ್ರೀ ಮಾರುತಿ ಸೇವಾ ಟ್ರಸ್ಟ್ಗೆ ಸೇರಿದ ಆಸ್ತಿ ಧ್ವಂಸ, ಸೂಕ್ತ ಕ್ರಮಕ್ಕೆ ಆಗ್ರಹ. ಚಿಂತಾಮಣಿ ತಾಲೂಕಿನ ಕಸಬಾ ಹೋಬಳಿ ಬುರುಗಮಕ್ಕಲಹಳ್ಳಿ ಗ್ರಾಮದ ಶ್ರೀ ಮಾರುತಿ ಸೇವಾ ಟ್ರಸ್ಟ್ ಸಂಬಂಧಪಟ್ಟ ಸರ್ವೆ ನಂಬರ್ 58/2 ಈ ನಂಬರಿನ ಜಮೀನು ಸುತ್ತಲೂ ಅಳವಡಿಸಿದ್ದ ಕಲ್ಲು ಚಪ್ಪಡಿ, ತಡೆಗೋಡೆ ಹಾಗೂ ತಂತಿ ಬೇಲಿಯನ್ನು ಸುಮಾರು 3 ಲಕ್ಷ ರೂಪಾಯಿ ವೆಚ್ಚದಲ್ಲಿ ಅಳವಡಿಸಲಾಗಿದ್ದು, ಈ ಆಸ್ತಿಯ ಪಕ್ಕದ ಜಮೀನಿನವರಾದ ನಂದೀಶ್, ಶ್ರೀನಿವಾಸ ರೆಡ್ಡಿ, ಮಂಜುನಾಥ ರೆಡ್ಡಿ, ಅಶೋಕ ರೆಡ್ಡಿ, ಪ್ರಕಾಶ್ ರೆಡ್ಡಿ, ಅರವಿಂದ್, ಪವನ್ ಎಂಬುವರು ಅಕ್ರಮವಾಗಿ ಗುಂಪು ಕಟ್ಟಿಕೊಂಡು ಬಂದು ಜಮೀನಿನ ಸುತ್ತ ಅಳವಡಿಸಿದ್ದ ತಡೆಗೋಡೆಯ ಪರಿಕರಗಳನ್ನು ಧ್ವಂಸಗೊಳಿಸಿದ್ದು, ಅವರ ಮೇಲೆ ಸೂಕ್ತ ಕಾನೂನು ಕ್ರಮ ಕೈಗೊಳ್ಳುವಂತೆ ಟ್ರಸ್ಟಿನ ಸದಸ್ಯರು ಆಗ್ರಹಿಸಿದ್ದು, ಘಟನೆಗೆ ಸಂಬಂಧಿಸಿದಂತೆ ಈಗಾಗಲೇ ಪೊಲೀಸ್ ಠಾಣೆಗೆ ದೂರನ್ನು ಸಲ್ಲಿಸಲಾಗಿದೆ ಎಂದು ತಿಳಿಸಿದರು. ಈ ಸಂದರ್ಭದಲ್ಲಿ ಅಂಜಪ್ಪ, ರಾಮಣ್ಣ, ದಿಲೀಪ್, ವೆಂಕಟೇಶ್, ಮುನಿಶಾಮಿರೆಡ್ಡಿ, ರವಿ, ಬೈರೇಗೌಡ, ರಾಮಾಂಚಿ ಸೇರಿದಂತೆ ಮತ್ತಿತರರು ಉಪಸ್ಥಿತರಿದ್ದರು. ವರದಿ ರವಿಕುಮಾರ್, ನ್ಯೂಸ್ ಬ್ಯೂರೋ, ಚಿಂತಾಮಣಿ. ಹನುಮಂತ ರೆಡ್ಡಿ, ಪ್ರಕಾಶ್ ರೆಡ್ಡಿ, ಸನ್ನಪ್ಪ ಹನುಮಂತ ರೆಡ್ಡಿ, ಅರವಿಂದ್ ಸನ್ನಪ್ ಶ್ರೀನಿವಾಸ ರೆಡ್ಡಿ, ಪವನ್ ಸನ್ನಪ್ ಮಂಜುನಾಥ್ ರೆಡ್ಡಿ, ಇವರೆಲ್ಲ ಗುಂಪು ಕಟ್ಕೊಂಡು ಬೇರೆ ಜನಗಳೆಲ್ಲ ಕರ್ಕೊಂಡ್ಬಂದು ರಾತ್ರಿ 1 ಗಂಟೆ ರಾತ್ರಿ ಬಂದು ಹೊಡೆದಾಕಿ ಹೋಗಿರ್ತಾರೆ. ಇದು ಎರಡನೇ ಸರಿ ಪ್ರೂಫ್ ಇದೆ ಸರ್. ಎರಡನೇ ಸರಿ ಇದು ಹೊಡೆದಿರೋದು. ಈಗ ಬೂದ್ಮಕ್ಕಳಹಳ್ಳಿ ಗ್ರಾಮ ಪಂಚಾಯತ್ ಸದಸ್ಯರು ಈಗ ದೇವಸ್ಥಾನ ಬೇಕಾಗಿರೋದ್ರಿಂದ ನಾವು ಈ ದೇವಸ್ಥಾನವನ್ನು ಇಂಪ್ರೂವ್ಮೆಂಟ್ ಮಾಡೋದಕ್ಕೆ ಸರ್ವೆ ನಂಬರ್ 58 ದೇವಸ್ಥಾನ ಜಾಗ, ಅದಕ್ಕೋಸ್ಕರ ಅದನ್ನು ಅಕ್ವೈರ್ ಮಾಡೋದಕ್ಕೆ ಎಲ್ಲ ಕೋರ್ಟ್ಗಳೆಲ್ಲ ನಮಗೆ ಆಗಿದೆ ಆರೋಗ್ಯಗಳು. ಆದ್ರೂ ಯಾವಾಗಲೂ ಕಿರಿಕ್ ಮಾಡ್ತಾ ಇರ್ತಾರೆ, ಕಂಪ್ಲೇಂಟ್ಗಳು ಆಗಿದೆ, ಎಲ್ಲ ಆಗಿದೆ. ಈಗ ಮೊನ್ನೆ ಬಂದು ನಾವು ಅದ್ಭುತವಾಗಿ ಪರ್ಮಿಷನ್ ತಗೊಂಡು ಪೊಲೀಸ್ ಪರ್ಮಿಷನ್ ತಗೊಂಡು ಹಾಕಿಸ್ಕೊಂಡು ಲಕ್ಷಾಂತರ ರೂಪಾಯಿ ನಷ್ಟ ಮಾಡಿ ರಾತ್ರಿ ಬಂದು ಹೊಡೆದಾಕಿ ಇದು ಮಾಡ್ಕೊಂಡು ಹೋಗಿದ್ದಾರೆ. ಅದಕ್ಕೋಸ್ಕರ ಅವ್ರ ಮೇಲೆ ಕಾನೂನು ಕ್ರಮ ಜರುಗಿಸಿ ಕಾನೂನು ರೀತಿ ಪ್ರಕಾರ ಶಿಕ್ಷೆ ಕೊಡಿಸ್ಬೇಕು ಅಂತ ನಾವು ನಷ್ಟ ಕಟ್ಕೊಡ್ಬೇಕು ಅಂತ ಹೇಳ್ಬಿಟ್ಟು ನಾವು ಮಾತಾಡ್ತಾ ಇದ್ವಿ. ಆದರೆ ಇದು ಸರ್ವೆ ನಂಬರ್ ಬೇರೆ, ಅದು ಸರ್ವೆ ನಂಬರ್ ಬೇರೆ, ಅವ್ರಿಗೂ ಇದಕ್ಕೆ ಸಂಬಂಧನೇ ಇಲ್ಲ. ಸಂಬಂಧ ಇಲ್ಲದಕ್ಕೆಲ್ಲ ತೀಟ್ಲೆಗಳು ಮಾಡಿಕೊಂಡು ದೇವಸ್ಥಾನಕ್ಕೆ ಇದು ಮಾಡಬೇಕು ಅಂತ ತೊಂದರೆ ಮಾಡಬೇಕು ಅಂತ ಹೇಳ್ಬಿಟ್ಟು ಈ ಥರ ಮಾಡ್ತಾಯಿದ್ದಾರೆ. ಅದಕ್ಕೋಸ್ಕರ ನಾವು ಪೊಲೀಸ್ ಕಂಪ್ಲೇಂಟ್ ಕೊಟ್ಟಿದ್ದೀವಿ. ಅದಕ್ಕಾಗಿ ಕಾನೂನು ಕ್ರಮ ಜರುಗಿಸ್ತೀವಿ. ಯಾರು ರೆಡಿ ಮಾಡಿದ್ದೀವಿ, ಪ್ರೂಫೆಲ್ಲ ಇದೆ ನಮ್ಮ ಹತ್ರ. ಫಸ್ಟು ರೆಡಿ ಮಾಡಿರೋದು ಪ್ರೂಫೆಲ್ಲ ಫೋಟೋಗಳೆಲ್ಲ ಇಟ್ಕೊಂಡಿದ್ದೀವಿ. ಮತ್ತೆ ಎರಡನೇ ಸರಿ ಹೊಡೆದಾಗ ಮತ್ತೆ ರೆಡಿ ಮಾಡಿದ್ದೀವಿ. ಫೋಟೋಗಳಿದೆ, ಫೋಟೋಗಳು ಸಹ ಕಂಪ್ಲೇಂಟ್ ಕೊಡೋಕ್ಕೆ ನಾವು ರೆಡಿ ಮಾಡಿ ಇಟ್ಕೊಂಡಿದ್ದೀವಿ. ಫಸ್ಟ್ ಒಂದು ಸರಿ ಹೊಡೆದಾಕಿದ್ರು ಒಂದು 20 ದಿವಸ ಮೊದಲು. ಮತ್ತೆ ಕಂಪ್ಲೇಂಟ್ ಏನು ಬೇಡ ಅಂದ್ಬಿಟ್ಟು ಮತ್ತೆ ರೆಡಿ ಮಾಡ್ಕೊಂಡಿದ್ದೀವಿ ನಾವು. ಮತ್ತೆ ರಾತ್ರಿ ಬಂದು ಮತ್ತೆ ಹೊಡೆದಾಕಿದ್ದಾರೆ. ಪೊಲೀಸ್ನವ್ರು ಬಂದರು, ಅವರೇ ಹಾಕ್ಸ್ಕೊಟ್ಟು ಹೋದರು. ರಾತ್ರಿ 1 ಗಂಟೆಯಲ್ಲಿ ಬಂದು ಹೊಡೆದೋಗಿ ಹೋಗಿದ್ದಾರೆ. ಟಾರ್ಚ್ ತಗೊಂಡ್ಬಂದು ಎಲ್ಲ ಅಲ್ಲಿಂದ ಕಟ್ ಮಾಡ್ಕೊಂಡು ಕಳ್ತನ ಮಾಡ್ಕೊಂಡು ಹೋಗಿದ್ದಾರೆ. ಪ್ರೂಫ್ ಇದೆ, ಎಲ್ಲ ಫೋಟೋಗಳು ಫಸ್ಟಿಂದ ನಾವು ಏನು ಮಾಡಿದ್ದೀವೋ ಎಲ್ಲ ಫೋಟೋಗಳು ನಮ್ಮ ಹತ್ರ ಇದೆ. ಅವತ್ತು ಮಾಡಿದ್ದು ಫೋಟೋಗಳು ತಗೊಂಡೋಗಿದ್ದೀವಿ. ಫಸ್ಟ್ ಒಂದು ಸರಿ ಮಾಡಿದ್ದಾರೆ, ಅದು ಮೆಸ್ ಇತ್ತು. ಅವತ್ತು ಹೊಡೆದಾಕಿದ್ರು, ಮೆಸ್ ಇತ್ತು. ಇವಾಗ ಕೂಚುಗಳಿಲ್ಲ ಇದೆ, ಎಲ್ಲ ಮುರಿದಾಕಿದ್ದಾರೆ. ಮೆಸ್ಸೆಲ್ಲ ಕಿತ್ಕೊಂಡು ಹೊಟ್ಟೋಗಿದ್ದಾರೆ. ಈಗ ಬಂದು ಪೊಲೀಸ್ನವರೇ ನಮಗೆ ಅಡ್ವಸ್ಸಾಗಿ ಕೂಚುಗಳನ್ನ ಹಾಕ್ಬಿಟ್ಟು ಇದು ಮಾಡಿಕೊಟ್ಟು ಹೋದ್ರೂ ಮತ್ತೆ ಬಂದು ರಾತ್ರಿ ಹೊಡೆದಾಕ ಹೋಗಿರ್ತಾರೆ. ಬನ್ನಿ ಇಲ್ಲಿಂದ ಅಲ್ಲಿವರೆಗೂ ಕಟ್ ಮಾಡಿದ್ದಾರೆ. ಇದು ಸರ್ವೆ ನಂಬರ್ ಇದು ಗಡ್ಡು ಬೇರೆ ನಂಬರು, ಇದಕ್ಕೂ ಅದಕ್ಕೆ ಸಂಬಂಧ ಇಲ್ಲ. ಇದು ಸರ್ವೆ ನಂಬರು. ಬೇಕಾಗಿ ಯಾವಾಗಲೂ ಕಿರಿಕ್ ಮಾಡಿಕೊಂಡು ಹೊಡೆದಾಕೋದು, ಗಲಾಟೆಗಳು ಮಾಡೋದು, ರೂಢಿಸಮ್ ಮಾಡೋದು, ಇದೇ ಥರ ದೇವಸ್ಥಾನಕ್ಕೆ ತಂತಿ ಹಾಕಿ ಅವರು ಬಂದು ಅದ್ಭುತವಾಗಿ ಬಂದೋಬಸ್ತ್ ಮಾಡಿದರೆ ಅದನ್ನು ರಾತ್ರಿ 1 ಗಂಟೆ ರಾತ್ರಿಯಲ್ಲಿ ಬಂದು ಲೇಡಿಗಳಂತ ಹೊಡೆದೋಗಿರ್ತಾರೆ. ಅದಕ್ಕೋಸ್ಕರ ಈಗ ನಾವು ಕಂಪ್ಲೇಂಟ್ ಕೊಟ್ಟಿದ್ವಿ. ಅದರ ಪ್ರಕಾರ ಕಾನೂನು ಕ್ರಮ ಜರುಗಿಸಿ ನಮಗೇನಿದ್ರು ಇದು ಮಾಡಿಕೊಡ್ಬೇಕು ಅಂತ ಹೇಳ್ಬಿಟ್ಟು ನಾವು